ಅದೇ ಹೇಳ್ತೀನಲ್ಲ, ನನ್ ನಿಜ ದಡ್ಡಿ ಅಂತ ಹೇಳ್ತೀನಿ ನಾನೀಗ. ನನ್ನ ಈಗಿನ ಸಿಚುಯೇಷನ್ ಅಲ್ಲಿ ಇದ್ರೆ ಹೆಂಗೆಲ್ಲ ಯುಟಿಲೈಸ್ ಎಕ್ಸೈಟ್ ಮಾಡ್ಕೋತಾ ಆಗ್ಬಿಡ್ತಿದ್ರಿ. ಇದ್ರು, ಎಷ್ಟು ಎಕ್ಸೈಟ್ ಆಗ್ತಿದ್ರು ಏನೋ ಗೊತ್ತಿಲ್ಲ. ಸೊ ನನ್ಗೆ ಎಲ್ಲ ಮುಹೂರ್ತದಲ್ಲಿ ಎಲ್ಲ ಹೋದ್ವಿ. ಅಪ್ಪಾಜಿ ಕಾಲಿಗೆ ನಮಸ್ಕಾರ ಮಾಡಿದೆ, ಅಮ್ಮ ಎಲ್ಲರೂ ಅಲ್ಲೇ ಇದ್ರು, ನಮಸ್ಕಾರ ಮಾಡಿ ಎಲ್ಲ ಇದು ಮಾಡಿದಾಗ ಅಪ್ಪಾಜಿ ಹಿಂಗೆ ಬೆನ್ನು ತಟ್ಬಿಟ್ಟು, ಮಾಡುತ್ತೆ ಈ ಮಗು ಮಾಡುತ್ತೆ, ಅವ್ರಿಗೆ ಏನು ಕಾನ್ಫಿಡೆನ್ಸು, ಅವ್ರದ್ದು ಏನು ನಿಜ ನನಗೆ ಗೊತ್ತಿಲ್ಲ, ಈ ಮಗು ಮಾಡತ್ತೆ, ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಅಂದರು. ನಾನು ಅವನು ಅಮ್ಮ ಕಾಲಿಗೆ ಬೀಳು ಅಂದರು, ಕಾಲಿಗೆ ಬಿದ್ದು ಎಲ್ಲ ಮಾಡಿ ಒಂದು ಶಾರ್ಟ್ ಕ್ರಿಯೇಟ್ ಮಾಡಿದರು. ಅದೆಲ್ಲ ಹೋಗಿ ಇದು ಮಾಡಿದ್ರು. ಹೆಂಗೆ ಹೇಳಿದೆ ಅಂದರೆ, ನಾನು ಅವ್ರು ಏನು ಹೇಳ್ಕೊಟ್ಟಿದ್ರು ಚಾಚು ಚಪ್ತಲ್ಲಿ ಆ್ಯಕ್ಟಿವ್ ಆಗಿ ಟಕ 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 ಅಂತ ಮಾಡಿಬಿಟ್ಟೆ ನಾನು. ರಿಮೆಂಬರ್ ದ ಡೈಲಾಗ್? ಅದು ಹೆಂಗಿತ್ತು ಅಂದ್ರೆ, ಹೆಂಗೆ ನನ್ಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು ಅಂದ್ರೆ, ಆ ಓಲ್ಡ್ ಹೀರೋಯಿನ್ ಇದ್ರು ಗೊತ್ತಾ, ಪ್ರೊಡ್ಯೂಸರ್ ಹೀರೋಯಿನ್, ಹಂಗೇನೆ ಅದೆಲ್ಲ ಹೇರ್ ಸ್ಟೈಲು ಆ ಥರದ್ದೆಲ್ಲ ಮಾಡಿ, ದೊಡ್ಡ ಹುಡ್ಗಿ ತರ ಆ ಗೆಟಪ್ ಅದೆಲ್ಲ ರೆಡಿ ಮಾಡಿ ಇದ್ದಾಗ ನಾನು ಹೇಳಿದ್ರೆ ಎಷ್ಟು ಚೆನ್ನಾಗಿ ಅಲ್ಲಿ ಇದ್ದವರೆಲ್ಲ ಖುಷಿ ಪಟ್ರು. ಅಂದ್ರೆ ಪರವಾಗಿಲ್ಲ, ಫಸ್ಟ್ ಮೂವಿಗೆ ಹುಡುಗಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೆ ಇದು ಅನ್ನೋದೆಲ್ಲ ಅಪ್ರಿಷಿಯೇಷನ್ ಸಿಕ್ತು ನನ್ಗೆ. ಅದು ನನ್ನ ಲೈಫಲ್ಲಿ ಈಗಲೂ ಮರೆಯೋಕ್ಕೆ ಚಾನ್ಸ್ ಇಲ್ಲ.